ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ನಿರ್ದೇಶಕರಾದ ಶ್ರೀ ವಿ ಪವನ್ ಕುಮಾರ್ ರವರ ಜನ್ಮದಿನದ ಪ್ರಯುಕ್ತ ಯಲಹಂಕ ಉಪನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು, ಬಿಜೆಪಿ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು ಸೇರಿದಂತೆ ಹಲವು ಮುಖಂಡರು ಕೇಕ್ ಕತ್ತರಿಸಿ ಶ್ರೀ ಪವನ್ ಕುಮಾರ್ ರವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸಚ್ಚಿದಾನಂದ ಮೂರ್ತಿ, ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ, ಶ್ರೀ ಎಸ್.ಎನ್. ರಾಜಣ್ಣ, ಶ್ರೀ ಡಿ.ಜಿ. ಅಪ್ಪಯ್ಯಣ್ಣ, ಡಾಕ್ಟರ್ ಶಶಿಕುಮಾರ್, ಯಲಹಂಕ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಶ್ರೀ ಎಂ. ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ವಿ.ಎಂ. ಈಶ್ವರ್, ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥಪುರ ಶ್ರೀ ಮಂಜುನಾಥ್, ಚೌಡೇಶ್ವರಿ ವಾರ್ಡ್ ಬಿಜೆಪಿ ಅಧ್ಯಕ್ಷ ವಿ.ವಿ. ರಾಮಮೂರ್ತಿ, ಅಟ್ಟೂರು ವಾರ್ಡ್ ಅಧ್ಯಕ್ಷ ನಾರಾಯಣಸ್ವಾಮಿ, ನಗರ ಮಂಡಲ ಎಸ್ಟಿ ಮೋರ್ಚಾ ಅಧ್ಯಕ್ಷ ಎಸಿ ಮುನಿಕೃಷ್ಣಪ್ಪ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಕೆಎಂ ಮುರಳಿ, ಅಟ್ಟೂರು ವಾರ್ಡ್ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸುನಿಲ್ ಕುಮಾರ್, ಬಿಜೆಪಿ ಮುಖಂಡರಾದ ಮಧುಸೂದನ್, ಆವಲಹಳ್ಳಿ ಕೇಶವ್ ಮೂರ್ತಿ, ಎಸ್ ರಾಜಣ್ಣ, ಶೇಷಾದ್ರಿ, ಶಿವಾನಂದ, ವೈಜಿ ವಸಂತ್, ಮೋಹನ್ ಬಿಆರ್, ಓಂ ರವೀಂದ್ರ, ನಾಗಪ್ಪ, ಶಂಕರ್ ನಾಯಕ್, ಮಲ್ಲಿಕಾರ್ಜುನ, ಯುವ ಮೋರ್ಚಾ ಮುಖಂಡರಾದ ಎಸ್.ಎಚ್. ಕಿರಣ್, ಶ್ರೀ ಶರತ್, ಅಕ್ಷತ್, ಮಂಗೇಶ್ ರಾಥೋಡ್, ಅಕುಲ್, ಮಹಿಳಾ ಮೋರ್ಚಾದ ಬೃಂದಾ ವೀರೇಶ್, ಲತಾ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಾಸಕರ ಆಶೀರ್ವಾದದೊಂದಿಗೆ ಆಚರಣೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ಸರಿ ಕೂಡ ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಪೂಜೆ ಮಾಡಿ ನಮ್ಮ ತಾಯಿಯವರ ಆಶೀರ್ವಾದ ತಗೊಂಡು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಸಿಂಗನಾಯಕನಲ್ಲಿದ್ದ ಶಾಸಕರ ಮನೆಗೆ ಹೋಗಿ ಶಾಸಕರ ಆಶೀರ್ವಾದ ತಗೊಂಡಿದ್ದೆ. ನಮ್ಮ ಒಂದು ಅದೃಷ್ಟ ಏನು ಅಂದರೆ ಇಂಥ ಶಾಸಕರ ಜೊತೆ ಗುರುತಿಸ್ಕೊಂಡಿರೋದೇ ನಮ್ಮ ಒಂದು ಸುದೈವ. ಖಂಡಿತವಾಗ್ಲೂ ನಮ್ಮ ಸ್ಟ್ರೆಂತು, ನಮ್ಮ ಶಕ್ತಿ, ನಮ್ಗೆ ಏನೇ ಒಂದು ಸ್ಥಾನಮಾನ ಗೌರವ ಸಿಗ್ತಾ ಇದೆ, ಇಷ್ಟು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಮೂಲ ಕಾರಣ ನಮ್ಮ ಶಾಸಕರ ಸರ್. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನೀವು. ಇವತ್ತು ತಮ್ಮ ಹುಟ್ಟುಹಬ್ಬದ ದಿನ ಪಂಚರಾಜ್ಯ ಎಲೆಕ್ಷನ್ನಲ್ಲಿ ಚುನಾವಣಾ ರಿಸಲ್ಟ್ ಬರ್ತಾ ಇದೆ. ಬಂಗಾಳ, ಪುದುಚೇರಿ, ಅಸ್ಸಾಂ, ಬಹುಶಃ ತಮಿಳುನಾಡಲ್ಲೂ ಕೂಡ ಪಕ್ಷ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ ಸರ್. ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ತಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ಭಾಳ ಸಂತೋಷದ ವಿಷಯ. ಕಾಯ್ತಾ ಇದ್ದೀವಿ ಯಾವಾಗ ಒಂದು ಆಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅಂತ ತೋರಿಸ್ತಾರೆ. ವೆಸ್ಟ್ ಬೆಂಗಾಲ್ ಕಡೆ ನಮಗೆಲ್ಲರಿಗೂ ಒಂದು ಕಾನ್ಸಂಟ್ರೇಷನ್ ಇದೆ, ಏನಾಗ್ಬೋದು ಅಂತ. ಸೊ ಬಹುಶಃ ಒಂದು 12-12 ವರ್ಷದಲ್ಲಿ ಕ್ಲಿಯರಾಗಿ ಒಂದು ಚಿತ್ರಣ ಸಿಗ್ತದೆ. ಸೊ ಎಲ್ಲ ಸಂಭ್ರಮಾಚರಣೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಡಬಲ್ ಸಂಭ್ರಮ ಸರ್. ಖಂಡಿತವಾಗ್ಲೂ ನಮಗೆ ಹುಟ್ಟೋಬ್ಬಕ್ಕಿಂತ ಪಕ್ಷದೊಂದು ಗೆಲುವೇನಿದೆಯಲ್ಲ ಭಾಳ ಖುಷಿ ಕೊಡುವಂಥ ವಿಷಯ. ಯಾಕಂದರೆ ಶಾಸಕರ ಪರಮಾತ್ಮ ಬಳಗದಲ್ಲಿ ಗುರುತಿಸ್ಕೊಂಡಿದ್ರೆ ಎಲ್ಲೂ ಕೂಡ ಶಾಸಕರ ಕೆಲಸ ಅಂತಂದ್ರಾಗ ಫುಲ್ ಆ್ಯಕ್ಟಿವ್ ಆಗಿ ಮಾಡ್ತೀನಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀವಿ? ಏನೇ ಆಗಲಿ ನಮಗೆ ಕೊಟ್ಟಂಥ ಒಂದು ಜವಾಬ್ದಾರಿ ಅತ್ಯಂತ ನಿಷ್ಠೆಯಿಂದ ನಾವು ನಿರ್ವಹಿಸಬೇಕು ಅಂತಕ್ಕಂಥ ಮನೋಭಾವ ನನ್ನದಷ್ಟೇ. ಸೊ ಶಾಸಕರು ಯುವ ಮೋರ್ಚಾ ಅಧ್ಯಕ್ಷರು ಮಾಡಿದರು. ನಮ್ಮದೇ ಆದ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಚಾಪ್ ಕೊಡಿಸಿದ್ವಿ. ಆಮೇಲೆ ಜಿಲ್ಲೆ ಕಳಿಸ್ಕೊಟ್ರು. ಅದಾದಮೇಲೆ ಒಂದು ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಡೈರೆಕ್ಟರಾಗಿ ನಾಮಿನೇಟ್ ಮಾಡಿದ್ರು ಸರ್ಕಾರದಲ್ಲಿ. ಸೊ ಸುಮಾರು 2,000 ಚಿಲ್ಲರೆ ಮನೆಗಳು ಕೊಟ್ಟರು ಬ್ರಾಹ್ಮಣರಿಗೆ. ಎಮ್ ಎಲ್ ಎ ಅವರು ಒಂದು ಅವ್ರ ಮುಖಾಂತರ ಅವ್ರ ಆಶೀರ್ವಾದದಿಂದ ಬೆಳೀತಾ ಇರ್ತಕ್ಕಂಥದ್ದು. ತಮ್ಮ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು, ಯುವ ಮುಖಂಡರು, ನನ್ನ ಜೊತೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾಗಿ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿ ಸಮಾಜಮುಖವಾಗಿ ಕೆಲಸ ಮಾಡ್ತಾಯಿದ್ದಂಥ ಯುವ ಮೋರ್ಚಾದ ಕೆಲಸ ಮಾಡಿದ್ರು. ಇದನ್ನು ಗುರುತಿಸಿ ಪಾರ್ಟಿ ಮತ್ತು ಈ ಕ್ಷೇತ್ರದ ಶಾಸಕರು ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯನ್ನು ಕೊಟ್ಟಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ತಗೊಂಡು ಅಚ್ಚುಕಟ್ಟಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಚಟುವಟಿಕೆ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಪವನ್ ಅವರ ಹುಟ್ಟುಹಬ್ಬ. ಇವತ್ತು ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭ ಹಾರೈಸೋಕ್ಕೋಸ್ಕರ ಬಂದಿದ್ದೀನಿ. ಈಗಾಗಲೇ ಶಾಸಕರಾದಂಥ ವಿಶ್ವನಾಥ್ ಅವರು, ಅನೇಕ ಮುಖಂಡರುಗಳು, ಅನೇಕ ಹಿರಿಯರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಹಾರೈಸಿ ಹೋಗಿದ್ದಾರೆ. ಅದೇ ರೀತಿ ಸಹಿತ ನಾನು ಸಹಿತ ಬಂದು ಪವನ್ ಕುಮಾರ್ ಅವರಿಗೆ ಇವತ್ತಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭವನ್ನು ಕೋರಿ ಅವರು ರಾಜಕೀಯದಲ್ಲಿ ಮುಂದುವರಿಲಿ, ಅವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಅಧಿಕಾರ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ರಾಜಕೀಯದಲ್ಲಿ ಒಳ್ಳೆಯ ಅವಕಾಶಗಳಿದೆ. ಒಳ್ಳೆಯ ಯುವಕ ಸಂಘಟನೆ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಶಾಸಕರು ನನ್ನ ಹತ್ರ ಹೇಳ್ತಾ ಇರ್ತಾರೆ, ಪವನ್ ಒಳ್ಳೆಯ ಸಂಘಟನೆಗಾರ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತೇಳಿ. ಇವತ್ತು ಪಕ್ಷ ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಸಹಿತ ಅಚ್ಚುಕಟ್ಟಾಗಿ ಮಾಡಿ ಇವತ್ತು ನಮ್ಮದು ಮನ್ ಕಿ ಬಾತ್ ಏನಿದೆ ಅದು ನಂಬರ್ 1 ಇದೆ. ಆಮೇಲೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಪರಿಶಿಕ್ಷಣ ಫಸ್ಟ್ ಮಾಡಿದ್ದು ಯಲಹಂಕ ವಿಧಾನಸಭಾ ಕ್ಷೇತ್ರ. ಈ ರೀತಿ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಪವನ್ ಅವರಿಗೆ ಇವತ್ತಿನ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಹಾರೈಸ್ತೀನಿ. ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ